ವ್ಯಾಪಾರಿಗಳಿಂದ ಫುಟ್ಪಾತ್ ಒತ್ತುವರಿ. ರಸ್ತೆ ಇಲ್ಲದೆ ನಿತ್ಯ ಪಾದಾಚಾರಿಗಳಿಗೆ ಸಂಕಷ್ಟ. ನೋಡಬೇಕು ಏನೋ ರಾಷ್ಟ್ರೀಯ ಹೆದ್ದಾರಿ ಅಂತಾರಪ್ಪ, ನನಗೆ ಅಂಕ ಅಂತಿಲ್ಲ. ಯಾವುದೋ ಕುರುಬಳ್ಳಿ ರೋಡ್ಗಿನ್ನ ಈ ಹಳ್ಳಿ ಗ್ರಾಮ ರೋಡ್ಗಿನ್ನ ಕೆಡ್ತಾಗೈತೆ. ತೀರಾ ಅತಿ ರೇಖಕ್ಕೆ ಹೋದಾಗ ಯಾವ ಥರ ಎಲ್ಲರೂ ಕೂಡ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗತ್ತೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಪಾದಚಾರಿಗಳ ಮಾರ್ಗಗಳನ್ನು ಒತ್ತುವರಿ ಮಾಡಿಕೊಳ್ಳೋದು ಹೆಚ್ಚಾಗ್ತಾ ಇದ್ದು, ಪಾದಚಾರಿಗಳು ತೀವ್ರ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಅಂತ ಸಾರ್ವಜನಿಕರಿಂದ ಆರೋಪ ಕೇಳಿಬಂದಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿಯಿಂದ ಹುಳಿಯಾರು ಗೇಟ್ವರೆಗೆ ರಸ್ತೆಯ ಎರಡೂ ಬದಿಯಲ್ಲಿರುವ ಪಾದಚಾರಿ ಮಾರ್ಗಗಳನ್ನು ತರಕಾರಿ ವ್ಯಾಪಾರಿಗಳು, ಎಲೆ ಅಡಿಕೆ ಮಾರಾಟಗಾರರು, ಪಾತ್ರೆ ಹಾಗೂ ಬಟ್ಟೆ ಅಂಗಡಿಗಳು ಸೇರಿದಂತೆ ತಳ್ಳುಗಾಡಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ದಾರೆ. ಕಾಟಾಚಾರಕ್ಕೆ ರಸ್ತೆಗಳನ್ನು ನಿರ್ಮಿಸಿದ್ದಾರೆ. ಇದರ ಪರಿಣಾಮ ಫುಟ್ಪಾತ್ ಬಿಟ್ಟು ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ರಸ್ತೆಯಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕನಾಯಕನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 150A ಇಡೀ ದೇಶದಲ್ಲೇ ಎರಡನೇ ಲಾಂಗೆಸ್ಟ್ ಹೈವೇ, ರಾಜ್ಯದಲ್ಲೇ ಮೊದಲನೇ ಲಾಂಗೆಸ್ಟ್ ಹೈವೇ ನಮ್ಮ ಚಿಕ್ಕನಾಯಕನಹಳ್ಳಿ ಮುಖಾಂತರ ಹಾದೋಗೋದು. ಸೊ ಇಲ್ಲಿ ನೀವು ನೋಡಿರ್ಬೋದು, ಅಪ್ ಟು ನಮಗೆ ಶೆಟ್ಟಿಗೆರೆ ಗೇಟಿಂದವ ಹುಳಿಯಾರು ಗೇಟ್ ತನಕ ಇಕ್ಕಟ್ಟು. ಇನ್ನು ಶೆಟ್ಟಿಗೆರೆ ಗೇಟಿಗಿಂತ ತಾಲೂಕು ಆಫೀಸ್ ಕಡೆಗೆ ಸ್ವಲ್ಪ ಅಗಲ ಇದೆ. ಇವರು ವೈಜ್ಞಾನಿಕವಾಗಿ ಮಾಡಬೇಕಿತ್ತು, ಯಥಾಸ್ಥಿತಿ ಕಾಪಾಡಿಕೊಂಡು ಎಲ್ಲರ ಥರನೂ ಒಳ್ಳೆಯರು ಅನಿಸ್ಕೊಂಡು ಬಿಲ್ಡಿಂಗ್ಗಳ್ನ ಕಟ್ಟಡಗಳನ್ನ ಒಡಿದಲೇ ಕಾಟಾಚಾರಕ್ಕೆ ರಸ್ತೆನ ಮಾಡಿಬಿಟ್ಟವ್ರು. ಇವಾಗ ಅವತ್ತು ಮಾಡಿದಂತಹ ಅವೈಜ್ಞಾನಿಕ ಕಾಮಗಾರಿಗೆ ಇವತ್ತು ಆಗ್ತಿರೋ ಅಪಘಾತಗಳೇ ನಿದರ್ಶನವಾಗಿ ನಮ್ಮ ಕಣ್ಮುಂದೆ ಇದೆ. ನೀವು ನೋಡ್ತಾ ಇರ್ಬೋದು, ಸುಮಾರು ಅಪಘಾತಗಳಾಗಿದೆ. ಈಗ ಇಲ್ಲಿ ಹಳ್ಳಿ ಜನಗಳು ಪಾಪ ರೋಡ್ ಕ್ರಾಸ್ ಮಾಡೋಕ್ಕೆ ಯಾವ ರೀತಿ ಬರಲ್ಲ, ಅವ್ರಿಗೇನು ಅವ್ರು ಕ್ರಾಸ್ ಆಗಬೇಕು, ಡಿವೈಡರ್ ದಾಟಬೇಕಷ್ಟೇ. ಇಲ್ಲಿ ತಳಮಟ್ಟದಿಂದಲೇ ನಾವು ರೂಲ್ಸ್ಗಳನ್ನ, ಟ್ರಾಫಿಕ್ ರೂಲ್ಸ್ಗಳನ್ನ ಹೇಳ್ಕೊಡ್ಬೇಕು ಅಂತ ಒಂದು ಕೆಲಸಗಳು ಯಾವೂ ಕೂಡ ಆಗ್ತಾಯಿಲ್ಲ. ಇಲಾಖೆ, ಸಂಬಂಧಪಟ್ಟ RTO ಇಲಾಖೆ, ಪೊಲೀಸ್ ಇಲಾಖೆ ಏನೂ ಇಲ್ಲ. ಸುಮಾರು ಆಕ್ಸಿಡೆಂಟ್ಗಳು ಆಗ್ಬಿಟ್ಟಿವೆ, ಸತ್ತೋಗ್ಬಿಟ್ಟಿದ್ದಾರೆ. ಫ್ಯೂಚರಲ್ಲಿ ನಮ್ಮಲ್ಲಿ ಸಿಗ್ನಲ್ ಬೇಕಾಗುತ್ತೆ. ಈಗ ಇಷ್ಟು ವರ್ಷ ಆದಮೇಲೆ ಚಿತ್ತೂರಲ್ಲಿ ಸಿಗ್ನಲ್ ಇದೆ, ಈಗ ನಮ್ಮವ್ರಿಗೂ ಬರುತ್ತೆ ಇಷ್ಟರಲ್ಲೇ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟೊಂದು ಇಕ್ಕಟ್ಟು ನಮ್ಮೂರಲ್ಲಿ. ಎಲ್ಲಾರ ಒಂದು ಎಮರ್ಜೆನ್ಸಿ ಯಾವ್ದಾರು ಒಂದು ಅಂಗಡಿ ಮುಂದೆ ನಿಲ್ಲಿಸಿ ಹಿಂಗಡೆ ಬಂದು 3 ಜನ ಆರ ನೋಡಿರ್ತಾರೆ, ಜಾಗಿಲ್ಲ. ಅವ್ರಿಗೆ ಜಾಗ ಕೊಡಬೇಕು, ನಾವು ಇನ್ನೊಂದು ಅಂಗಡಿ ಮುಂದೆ ನಿಲ್ಲಿಸ್ಬೇಕು. ಅವ್ರು ಹಣ ಮುಂದ್ಬಿಡು ಅಂದ್ರೆ ಊರಿಂದ ಆಚೆಗೆ ಹೋಗ್ತಾ ಇರುತ್ತೆ ಗಾಡಿ. ಹಂಗೆ ಕುಳಿಗೆ ಬರ್ತಾರೆ, ಪಾಪ ಅಲ್ಲಿ ಜಾಗಿರಲ್ಲ, ಅಲ್ಲೇ ನಿಲ್ಲಿಸ್ಬೇಕು. 2 ವೀಲರಲ್ಲಿ ಬಂದರೆ ಅಷ್ಟೊಂದು ಕ್ರೌಡ್ ಆಗುತ್ತೆ. ಬ್ಯಾಂಕಿಗೆ ಯಾರಾದ್ರು ಕಾರಲ್ಲಿ ಬಂದುಬಿಟ್ರೆ ನಿಲ್ಸೋಕ್ಕೆ ಜಾಗ ಇಳಿಸ್ಬಿಟ್ಟು ಜನನ ಸಂಘ ವೇದಿಕೆ ತಕ್ಕ ಹಾಕ್ಬಿಟ್ಟು ನಡ್ಕೊಂಬರ್ಬೇಕು. ಒಂದು ವೈಜ್ಞಾನಿಕ ಪಾರ್ಕಿಂಗ್ ಇಲ್ಲ. ಮತ್ತು ಈಗ ನೋಡಿ, ನೀವು ದಿನ ಒಂದೊಂದು ತರಕಾರಿ ಗಾಡಿಗಳು ರೋಡಲ್ಲೇ ಕಂಟಿನ್ಯೂ ಆಗಿಬಿಟ್ಟಿದೆ, ಗಾಡಿ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಅವ್ರಿಗೆ ಇಟ್ಕೊಳ್ರಿ ಅಂತ ಹೇಳ್ತಿಲ್ಲ, ಆದರೆ ಹೈವೇನಲ್ಲಿ ಇಷ್ಟೊಂದು ಇಕ್ಕಟ್ಟು ಜಾಗದಲ್ಲಿ ಯಾಕೆ ಅಪಘಾತಗಳಾಗೋಕ್ಕೆ ಇವರು ಕೂಡ ಒಂದು ಕಡೆಯಿಂದ ಕಾರಣ. ಮತ್ತು ಸಂಬಂಧಪಟ್ಟ ಇಲಾಖೆಯವರು ಯಾರೂ ಕೂಡ ರೆಸ್ಪಾನ್ಸ್ ಇಲ್ಲ. ತಳ್ಕೊಂಡು ಹೋಗ್ತಾ ಇದ್ದೀವಿ, ಹೋಗೋಣ. ಇಲ್ಲಿ ಇದ್ರ ಬಗ್ಗೆ ಯಾರಾದರೂ ವಿರೋಧ ಮಾಡಿದ್ರೆ ಅವ್ರು ಕೆಟ್ಟವರು. ಅಪಘಾತಗಳು ಅವ್ರ ಮನೇಲಿ ಯಾರಾದರೂ ಹೆಚ್ಚು ಕಡಿಮೆ ಆದಾಗ ಮಾತ್ರ ಹಿಂಗೆ ಮಾಡಬೇಕಿತ್ತು, ರೋಡು ಹಂಗೆ ಮಾಡಬೇಕಿತ್ತು ಅಂತ ಬರ್ತಾಯಿಬಿಟ್ರೆ ಅವತ್ತು ಜಾಗ ಬಿಟ್ಕೊಟ್ಟಿದ್ರೆ ಹಿಂಗೆ ಆಗ್ತಿತ್ತು ಅಂತ ಯಾರೂ ಹೇಳಲ್ಲ. ಸೊ ನಾನು ಹೇಳೋದೇನಪ್ಪ ಅಂದರೆ, ಸ್ವಲ್ಪ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಮತ್ತು ನಮಗೆ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಪಟ್ಟಣದಲ್ಲಿ ಎಲ್ಲೂ ಕೂಡ ಪಾರ್ಕಿಂಗ್ ಜಾಗಗಳೇ ಇಲ್ಲ. ಈಗ ಫುಟ್ಪಾತ್ ಹೋಟ್ಲುಗಳು ಅಲ್ಲೇ ಇದ್ದಾವೆ, ಅಂಗಡಿಯವರು ಅಲ್ಲೇ ಇದ್ದಾರೆ. ಅಂಗಡಿ ಇದ್ದು ಅವ್ರ ಅಂಗಡಿ ಮುಂದೆ ಅವ್ರದೇ ಇನ್ನೊಂದು ಅಂಗಡಿ, ಈ ಥರ ಆಗ್ತಾ ಇದೆ. ಇನ್ನು ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು, ಬ್ಯಾಂಕ್, ಶಾಲೆ ಹಾಗೂ ಸರ್ಕಾರಿ ಕಚೇರಿಗಳಿರುವಂತಹ ಪ್ರಮುಖ ಪ್ರದೇಶಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೂ ಇಲ್ಲದಿದ್ದು, ರಸ್ತೆ ಮಧ್ಯೆ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿರೋದ್ರಿಂದ ಸಂಚಾರ ದಟ್ಟಣೆ ಹಾಗೂ ಅಪಘಾತಗಳು ಸಂಭವ ಹೆಚ್ಚಾಗ್ತಾ ಇದೆ. ರಾಜಕಾರಣಿಗಳು ಅನಾಹುತಗಳಾದ ನಂತರ ಮಾತ್ರ ಸ್ಪಂದಿಸ್ತಾರೆ. ಈಗಲೇ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಅನಾಹುತಗಳಾಗೋದು ಗ್ಯಾರಂಟಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಚಿಕ್ಕನಾಯಕನಲ್ಲಿ ನೋಡಬೇಕು ಏನೋ ರಾಷ್ಟ್ರೀಯ ಹೆದ್ದಾರಿ ಅಂತಾರಪ್ಪ, ನನಗೆ ಅಂಕ ಅಂತಿಲ್ಲ. ಯಾವುದೋ ಕುರುಬಳ್ಳಿ ರೋಡ್ಗಿನ್ನ ಈ ಹಳ್ಳಿ ಗ್ರಾಮ ರೋಡ್ಗಿನ್ನ ಕೆಡ್ತಾಗೈತೆ. ನೀವು ಇಲ್ಲಿಂದ ಸುಮಾರು ನಾವು ಈ ಶೆಟ್ಟಿಗೆರೆ ಗೇಟಿಂದಲೂ ಹುಳಿಯಾರು ಗೇಟ್ ತನಕ ಕೂಡ ಸುಮಾರು ಅಂಗಡಿಗಳು, ಎಲ್ಲರೂ ಕೂಡ ಅವ್ರ ಅಂಗಡಿಗಳಿದ್ರೂ ಕೂಡ ಈ ಫುಟ್ಪಾತ್ ಮೇಲೆ ಇಕ್ಕೊಂಡಿರೋದು. ಫುಟ್ಪಾತ್ ಮೇಲೆ ಎಷ್ಟೋ ಜನ ಕಟ್ಕೊಂಡವ್ರೆ. ಹುಳಿಯಾರು ಗೇಟಲ್ಲಿ ನೋಡ್ಬೇಕು, ಒಂದು 2-3 ಮನೆ ಕಟ್ಟ್ಯಾರಪ್ಪ, ಫುಟ್ಪಾತ್ ಮೇಲೆ ಕಟ್ಟ್ಯಾರೆ. ಇಲ್ಲಿ ಪುರಸಭಾ ಸದಸ್ಯರಾಗಲಿ ಯಾರೂ ಕೇಳಲ್ಲ. ಈ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕಾದ್ರೆ ಯಾರೋ ಇಲ್ಲಿ ಇವ್ರು ಅವ್ರ ವಿರುದ್ಧ ಮಾತಾಡಲ್ಲ, ಅವರಿದ್ದಾಗ ಇವ್ರ ವಿರುದ್ಧ ಮಾತಾಡಲ್ಲ. ಏನು ಮಾಡ್ಕೊಂಡ್ರೆ ಇದು ಹೊಂದಾಣಿಕೆ ರಾಜಕೀಯ ಆಗೈತೆ.
ಚಿಕ್ಕನಾಯಕನಲ್ಲಿ ಇಂಥ ಅವ್ಯವಸ್ಥೆ ಆದರೆ ವಿದ್ಯಾರ್ಥಿಗಳು ಓಡಾಡ್ತಾರೆ, ವಯಸ್ಸಾದವರು ಎಲ್ಲಿ ಓಡಾಡ್ತಾರೆ ರೀ ಆ ಫುಟ್ಪಾತ್ ಮೇಲೆ? ನಾಚಿಕೆ ಆಗಬೇಕು. ಇಂಥವು ಕೇಳ್ದಲ್ಲಿದ್ದ ಯಾವಾಗಾರ ಯಾರು ಸತ್ತು ಕೆಟ್ಟು ಹೋದಾಗ ಬಂದ್ಬಿಟ್ಟು ಕೈ ಕಟ್ಕೊಂಡು ನಿಂತುಬಿಟ್ಟು ಇಂಥದ್ದು ಆಗಬಾರ್ದಾಗಿತ್ತು ಅಂದ್ರೆ ಯಾರು ಆಗೋದಕ್ಕೂ ಮುಂಚೆ ಎಚ್ಚೆತ್ಕೋಬೇಕಾಗಿತ್ತಲ್ಲ. ಇದ್ರ ಜವಾಬ್ದಾರಿಗಳು ಯಾರು ಸತ್ತು ಕೆಟ್ಟು ಹೋದ್ ನೋಡ್ಬೇಕು ನೀವು. ಸಾವಿರಾರು ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಆ ಸರ್ಕಲಿಂದ ಆ ಕಡೆಗಂತೂ ಬಿಡ್ರಿ, ಎಲ್ಲರೂ ರೋಡ್ಗೆ ತಂದಿಟ್ಕೊಂಡಿದ್ರಿ. ಎಲ್ಲೂ ಗಾಡಿ ನಿಲ್ಸೋಕ್ಕಿಲ್ಲ, ಪಾರ್ಕಿಂಗ್ಗಳಿಗೆ ಎಲ್ಲೂ ಜಾಗಿಲ್ಲ. ಇಂಥ ಕುಲಗೆಟ್ ಕಾಮಗಾರಿನ ಯಾರು ಮಾಡಬೇಕಾಯಿತು? ಯಾರು ಪ್ರಾಣ ತೆಗಿಯೋಕ್ಕೋಸ್ಕರ ಈ ರಸ್ತೆ ಮಾಡಿದ್ದೀರಾ? ದಯಮಾಡಿ ಇದನ್ನು ಪೂರ್ಣವಾಗಿ ಸರಿ ಮಾಡಿಸ್ಕೊಡ್ತೀರಿ. ಯಾರು ಜನಪನ ಸತ್ತು ಯಾರು ವಿದ್ಯಾರ್ಥಿಗಳಿಗೆ ಏನಾರು ಆಸೆಂಟ್ ಅನಾಹುತ ಆಗ್ತದೆ, ತೀರಾ ಅತಿರೇಕಕ್ಕೆ ಹೋದಾಗ ಯಾವ ಥರ ಎಲ್ಲರೂ ಕೂಡ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗತ್ತೆ. ದಯಮಾಡಿ ಕೂಡಲೇ ಇದನ್ನು ಆ ಅಂಗಡಿ ಮೇಲೆ ಫುಟ್ಪಾತ್ ಮೇಲೆ ಇಟ್ಟಿರುತ್ತವೆಲ್ಲ ತೆರವುಗೊಳಿಸ್ರಿ. ಕೆನರಾ ಬ್ಯಾಂಕ್ ಮುಂದಂತೂ ಬಿಡು, ಸರ್ಕಲಿಂದ ಕೆನರಾ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಉಳಿಯರ್ ಗೇಟ್ ತಗೊಳ್ಳೋ ಅದೇ ಪರಿಸ್ಥಿತಿ, ಅಲ್ಲಿ ಓಡಾಡೋಕ್ಕೆ ಆಗಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ಒತ್ತುವರಿಯನ್ನ ತೆರವುಗೊಳಿಸಿ ಪಾದಾಚಾರಿಗಳಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.